ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ರನ್ಯಾ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ DRI ಪ್ರಕರಣವನ್ನು ಮೊದಲಿಗೆ ಆರಂಭ ಮಾಡಿತ್ತು. ಆಮೇಲೆ ಈ ಪ್ರಕರಣಕ್ಕೆ CBI ಎಂಟ್ರಿ ಕೊಟ್ಟಿತ್ತು. ಅದರ ಜೊತೆಗೆ ಈಗ ರನ್ಯಾ ಸ್ನೇಹಿತ ತರುಣ್ ಕೊಂಡೂರು ರಾಜುಗೆ ED ಶಾಕ್ ಕೊಟ್ಟಿದೆ. ತರುಣ್ ರಾಜ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ರನ್ಯಾ ಮನೆ ಮತ್ತು ತರುಣ್ ಮನೆ ಎರಡೂ ಕಡೆ ಶೋಧ ನಡೀತಾ ಇದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ತನಿಖೆಗಿಳಿದಿದ್ದಾರೆ. ಅಕ್ರಮ ಹಣ ವರ್ಗಾವಣೆಯ ಸುಳಿವು ಸಿಕ್ಕ ಬೆನ್ನಲ್ಲೇ ED ಕೂಡ ಈ ಪ್ರಕರಣಕ್ಕೆ ಎಂಟ್ರಿ ಆಗಿದೆ. ಮೇಲ್ನೋಟಕ್ಕಿಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋದು ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ದಾಳಿ ನಡೆಸಿ ಏನೇನು ದಾಖಲೆಗಳಿದೆ ಅನ್ನೋದನ್ನ ED ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ರನ್ಯಾ ರಾವ್ ಮತ್ತು ಅವರ ಸ್ನೇಹಿತ ಒಂದು ಕಡೆ ರನ್ಯಾ ರಾವ್ DRI ಅಧಿಕಾರಿಗಳ ಪ್ರಶ್ನೆಗಳಿಗೆ ಕೆಲವುದಕ್ಕೆ ಉತ್ತರ ಕೊಟ್ಟರೆ ಕೆಲವುದಕ್ಕೆ ಉತ್ತರ ಕೊಡೋದಕ್ಕಾಗದೆ ಈಗ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಪರಪನಗ್ರಹಾರದಲ್ಲಿದ್ದಾರೆ. ಅವರ ಸ್ನೇಹಿತ ತರುಣ್ ಎಲ್ಲಿವರೆಗೆ ಅವರಿಬ್ಬರಿಗೆ ಸಾಮ್ಯತೆಗಳು ಅಂತಂದರೆ ಇವರಿಬ್ಬರ ದುಬೈ ನಂಬರ್ನ ಲಾಸ್ಟ್ ನಂಬರ್ ಸೇಮ್, ಅಲ್ಲಿವರೆಗೂ ಇವರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದರು. ಮತ್ತು ಈ ಪ್ರಕರಣದಲ್ಲಿ ಚಿನ್ನ ತಂದಿರೋದು ಸಾಬೀತಾಗಿದೆ. ಚಿನ್ನ ಇಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಹಣ ವರ್ಗಾವಣೆ ಆಗಿರೋ ಅಕೌಂಟ್ ಡೀಟೇಲ್ ಇದೆ. ಈ ಪ್ರಕರಣದಲ್ಲಿ ತರುಣ್ ಕೊಂಡೂರು ಕೂಡ ಪಾತ್ರ ಇದೆ ಅಂತ ಹೇಳಲಾಗಿದೆ. ಹಾಗಾಗಿ ED ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಕ್ರಮ ಹಣ ವರ್ಗಾವಣೆಯ ವಾಸನೆ ಬಂದ ಹಿನ್ನೆಲೆ ಪ್ರಕರಣದ ಸಮಗ್ರ ತನಿಖೆಗೆ ಇವತ್ತು ದಾಳಿ ನಡೆಸಿದ್ದಾರೆ.